ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಫಿಫಾ ವರ್ಲ್ಡ್ ಕಪ್ 2026 ನಡೀತಾ ಇದೆ. ಪ್ರೀ ಕ್ವಾರ್ಟರ್ ಫೈನಲ್ ಮ್ಯಾಚ್ಗಳು ನಡೀತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಸಾಕಷ್ಟು ಬಲಿಷ್ಠ ತಂಡಗಳು ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಡ್ತಾ ಇದಾವೆ. ಇನ್ನ ಬಲಿಷ್ಠ ತಂಡಗಳು ಹೊರಗೆ ಹೋಗ್ತಾ ಇರುವಂತದನ್ನ ಕೂಡ ನೋಡ್ತಾ ಇದ್ವಿ. ಸ್ಪೆಷಲಿ ಮೊನ್ನೆ ನಡೆದಂತಹ ಬ್ರೆಜಿಲ್ ವರ್ಸಸ್ ನಾರ್ವೆ ಮ್ಯಾಚ್ ಅಲ್ಲಿ ಬ್ರೆಜಿಲ್ ಹೊರಗೋಯ್ತು, ನಾರ್ವೆ ಕ್ವಾರ್ಟರ್ ಫೈನಲ್ಗೆ ಎಂಟ್ರಿ ಕೊಟ್ಟಿರುವಂತದ್ದು. ಅದೇ ರೀತಿಯಾಗಿ ಇಂಗ್ಲೆಂಡ್ ತಂಡ ಕೂಡ ಅಷ್ಟೇ. ಇಂಗ್ಲೆಂಡ್ ತಂಡ ಕ್ವಾರ್ಟರ್ ಫೈನಲ್ಗೆ ಎಂಟ್ರಿ ಕೊಡ್ತು. ಮೆಕ್ಸಿಕೋ ವಿರುದ್ಧ 3-2 ಗೋಲುಗಳ ಅಂತರದಲ್ಲಿ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿರುವಂಥದ್ದು ಇಂಗ್ಲೆಂಡ್ ತಂಡ. ಈ ಒಂದು ಪಂದ್ಯದಲ್ಲಿ ಈ ಗೆಲುವು ಅನ್ನೋದಕ್ಕಿಂತ ಜಾಸ್ತಿ ಚರ್ಚೆ ಆಗಿದ್ದು ಏನಪ್ಪಾ ಅಂದ್ರೆ ಆ ಒಂದು ಪಂದ್ಯ ಆರಂಭಕ್ಕೂ ಮುನ್ನ ನಡೆದಂತ ಹೈಡ್ರಾಮಾಗಳು. ಒಂದ್ ಕಡೆ ಮೆಕ್ಸಿಕೋ ಪ್ಲೇಯರ್ಸ್ಗಳು ಯಾವ ರೀತಿಯಾಗಿ ಇಂಗ್ಲೆಂಡ್ ತಂಡವನ್ನ ಸೋಲಿಸಬೇಕು ಅನ್ನುವಂತ ಗೇಮ್ ಅನ್ನ ಮಾಡ್ತಾ ಇದ್ರೆ, ಅಂದ್ರೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ರೆ, ಮೆಕ್ಸಿಕೋ ತಂಡದ ಅಭಿಮಾನಿಗಳು ಆ ಒಂದು ಸ್ಟೇಡಿಯಂನ ಹೊರಗಡೆ ಇಂಗ್ಲೆಂಡ್ ತಂಡವನ್ನ ಸೈಕಲಾಜಿಕಲ್ ಗೇಮ್ ಮುಖಾಂತರ ಸೋಲಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಏನಪ್ಪಾ ಸೈಕಲಾಜಿಕಲ್ ಗೇಮ್ ಆಯ್ತು, ಏನ್ ಚರ್ಚೆ ಆಗ್ತಾ ಇದೆ ಈ ಗೆಲುವಿಗಿಂತ ಅನ್ನುವಂಥದ್ದನ್ನ ನೋಡ್ತಾ ಹೋದಾದ್ರೆ, ಮ್ಯಾಚ್ ನೆಕ್ಸ್ಟ್ ಡೇ ಇದೆ ಅಂತ ಬಂದ್ರೆ ಹಿಂದಿನ ದಿನ ರಾತ್ರಿ ಇಂಗ್ಲೆಂಡ್ ತಂಡದ ಆಟಗಾರರು ತಂಗಿದ್ದಂತ ಹೋಟೆಲ್ನ ಮುಂಭಾಗ ಮೆಕ್ಸಿಕೋ ಅಭಿಮಾನಿಗಳು ಹೈಡ್ರಾಮವನ್ನ ಕ್ರಿಯೇಟ್ ಮಾಡಿದ್ರು. ಹೈಡ್ರಾಮಾ ಕ್ರಿಯೇಟ್ ಮಾಡಿ ನಿದ್ದೆಯನ್ನ ಕೆಡಿಸುವಂತ ಕೆಲಸವನ್ನ ಮಾಡಲಾಗಿತ್ತು. ಯಾಕೆಂದ್ರೆ ಫುಟ್ಬಾಲ್ ಅಂತ ಬಂದಂತ ಸಂದರ್ಭದಲ್ಲಿ 11ಕ್ಕೆ 11 ಜನ ಆಟಗಾರರು ಫಿಟ್ ಆಗಿರ್ಬೇಕು, ಕಾನ್ಸಂಟ್ರೇಷನ್ ಅನ್ನುವಂಥದ್ದು ಇರಬೇಕು, ಎಬಿಲಿಟಿ, ಕೆಪಾಸಿಟಿ ಎಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಾನ್ಸಂಟ್ರೇಷನ್ ಅದರ ಜೊತೆಗೆ ನಿದ್ದೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿದ್ದೆ ಏನಾದರೂ ಕೆಟ್ಟರೆ ಅಲ್ಲಿ ಅವರಿಗೆ ಅಂದ್ರೆ ಆ ಒಂದು ಮ್ಯಾಚ್ ನ ಸಂದರ್ಭದಲ್ಲಿ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ, ಕಂಪ್ಲೀಟ್ ಫಿಟ್ ಆಗಿರ್ಲಿಕ್ಕೆ ಆಗೋದಿಲ್ಲ ಅಂತ, ಡಿಸ್ಟರ್ಬ್ ಆಗಿರ್ತಾರೆ ಅಂತ. ಇದೇ ಒಂದು ಟ್ಯಾಕ್ಟಿಕ್ಸ್ ಅನ್ನ ಮೆಕ್ಸಿಕೋ ತಂಡದ ಫ್ಯಾನ್ಸ್ಗಳು ಬಳಕೆ ಮಾಡಿದ್ರು. ಇಂಗ್ಲೆಂಡ್ ತಂಡವನ್ನ ಸೈಕಲಾಜಿಕಲ್ ಗೇಮ್ ಮುಖಾಂತರ ಪಂದ್ಯಕ್ಕೂ ಮುನ್ನ ಅರ್ಧಕ್ಕರ್ಧ ಡಿಸ್ಟರ್ಬ್ ಮಾಡ್ಬಿಡೋಣ ಅನ್ನುವಂತ ಪ್ಲಾನ್ ಅನ್ನ ಮಾಡಿ ಇಂಗ್ಲೆಂಡ್ ತಂಡದ ಆಟಗಾರರು ಉಳ್ಕೊಂಡಿದ್ದಂತಹ ಒಂದು ಹೋಟೆಲ್ ಮುಂಭಾಗ ಹೋಗಿ ಅವರು ಒಂದ್ ಕಡೆ ಕಾರಿಂದ ಆರನ್ ಮಾಡುವಂಥದ್ದು, ಪಟಾಕಿ ಸಿಡಿಸೋದು, ಮ್ಯೂಸಿಕ್ ಅನ್ನ ಹಾಕುವಂಥದ್ದು, ಜೋರಾಗಿ ಮ್ಯೂಸಿಕ್ ಅನ್ನ ಹಾಕೋದು, ಅದಾದ್ಮೇಲೆ ಡ್ರಮ್ ಅನ್ನ ಬಾರಿಸೋದು, ಮೆಗಾಫೋನ್ಸ್ ಗಳ ಮುಖಾಂತರ ದೊಡ್ಡದಾಗಿ ಸೌಂಡ್ ಗಳನ್ನ ಕೊಡುವಂಥದ್ದು, ಈ ರೀತಿಯಾಗಿ ಗದ್ದಲವನ್ನ ಎಬ್ಬಿಸಿದ್ರು. ಹಾಗಾದ್ರೆ ಸೆಕ್ಯೂರಿಟಿ ಅನ್ನುವಂಥದ್ದು ಇರ್ಲಿಲ್ವಾ ಅನ್ನುವಂಥ ಪ್ರಶ್ನೆ ಬರ್ಬೋದು ನಿಮ್ಗೆ. ಸೆಕ್ಯೂರಿಟಿ ಇತ್ತು. ಸೆಕ್ಯೂರಿಟಿ ಒಂದು 100 ಜನ ಪೊಲೀಸರನ್ನೆಲ್ಲ ನಿಯೋಜನೆ ಮಾಡಲಾಗಿತ್ತು. ಇಂಗ್ಲೆಂಡ್ ತಂಡದ ಆಟಗಾರರು ಉಳ್ಕೊಂಡಿದ್ದಂತಹ ಒಂದು ಹೋಟೆಲ್ ಮುಂಭಾಗ ಬ್ಯಾರಿಕೇಡ್ ಗಳನ್ನ ಕೂಡ ಹಾಕಲಾಗಿತ್ತು. ಬ್ಯಾರಿಕೇಡ್ ಗಳನ್ನ ಎಲ್ಲ ಹಾಕಿದ್ರು ಅದರ ಎಕ್ಸಾಕ್ಟ್ ಆಗಿ ಅದ್ರ ಪಕ್ಕನೆ ನಿಂತ್ಕೊಂಡ್ಬಿಟ್ಟು ಫುಲ್ ಮೆಕ್ಸಿಕೋ ಅಭಿಮಾನಿಗಳೆಲ್ಲ ದೊಡ್ಡ ಮಟ್ಟದಲ್ಲಿ ಗದ್ದಲವನ್ನ ಇಡೀ ರಾತ್ರಿ ಮಾಡಿದ್ದಾರೆ. ಜಸ್ಟ್ 1 ಅವರ್ 2 ಅವರ್ ಅಲ್ಲ ಮಾಡಿರುವಂತದ್ದು, ಇಡೀ ರಾತ್ರಿ ಮಾಡಿರುವಂತದ್ದು. ಈ ಬಾರಿಯ ವರ್ಲ್ಡ್ ಕಪ್ ಅನ್ನ ಆಯೋಜನೆ ಮಾಡಿರುವಂತದ್ದು ಫಾರ್ ದ ಫಸ್ಟ್ ಟೈಮ್ 3 ದೇಶಗಳು, ಅಮೆರಿಕಾ, ಕೆನಡಾ, ಅದರಲ್ಲಿ ಮೆಕ್ಸಿಕೋ ಕೂಡ ಇರುವಂತದ್ದು. ಮೆಕ್ಸಿಕೋ ಗೆಲ್ಲಬೇಕು, ತವರಿನ ತಂಡ ಬೇರೆ ಆಗಿರುವಂತ ಹಿನ್ನೆಲೆಯಲ್ಲಿ ನಮ್ಮ ಟೀಮ್ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವು ಕೆಲವೊಂದ್ಸಲಿ ನೋಡಿರ್ತೀವಿ. ಈಗ ಆ ಟೀಮ್ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಅದೇ ದೇಶದ ಫ್ಯಾನ್ಸ್ಗಳು ಎಷ್ಟರ ಮಟ್ಟಿಗೆ ಸ್ಟೇಡಿಯಂನ ಒಳಗಡೆ ದೊಡ್ಡ ರಂಪಾಟ ಮಾಡ್ತಾರೆ, ದೊಡ್ಡ ಮಟ್ಟದಲ್ಲಿ ಕೂಗ್ತಾರೆ, ಇನ್ನೊಂದು ದೇಶದ ಆಟಗಾರರನ್ನ ಕುಗ್ಗಿಸುವಂತ ಪ್ರಯತ್ನವನ್ನ ಮಾಡ್ತಾರೆ, ನಾವು ನೋಡಿದೀವಿ. ಆದರೆ ಪಂದ್ಯ ಆರಂಭಕ್ಕೂ ಮುನ್ನನೆ ಮಾಡಿದಂತ ಒಂದು ಸೈಕಲಾಜಿಕಲ್ ಗೇಮ್ ಇದು. ಆದ್ರೂ ಕೂಡ ಇಂಗ್ಲೆಂಡ್ ಆಟಗಾರರನ್ನ ಸೈಕಲಾಜಿಕಲಿಯೂ ಕೂಡ ಇವರು ಗೆಲ್ಲಿಕ್ಕೆ ಆಗಿಲ್ಲ. ಮತ್ತೊಂದ್ ಕಡೆ ಸ್ಟೇಡಿಯಂನಲ್ಲೂ ಕೂಡ ಅಷ್ಟೇ 3-2 ಗೋಲುಗಳ ಅಂತರದಿಂದ ಇಂಗ್ಲೆಂಡ್ ಉತ್ತರವನ್ನ ಕೊಟ್ಟಿದೆ. ನೀವು ನಮ್ಮನ್ನು ಏನು ಮಾಡ್ಲಿಕ್ಕೆ ಆಗಲ್ಲ, ಡಿಸ್ಟರ್ಬ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಾವ್ ಎಲ್ಲೂ ಕೂಡ ನಮ್ಮ ಕಾನ್ಸಂಟ್ರೇಷನ್ ಅನ್ನ ಹಾಳು ಮಾಡ್ಕೊಂಡಿಲ್ಲ ಅನ್ನುವಂಥದ್ದನ್ನ 3-2 ಗೋಲುಗಳ ಮುಖಾಂತರನೇ ತೋರಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನೊಂದ್ ಕಡೆ ಇದೇನ್ ಫಸ್ಟ್ ಟೈಮ್ ನಡೆದಿದ್ದು ಇಲ್ಲ, ಇದೇ ಮೆಕ್ಸಿಕೋದಲ್ಲೇನೆ ಮೆಕ್ಸಿಕೋ ಈಕ್ವೆಡಾರ್ ಮ್ಯಾಚಿಗೂ ಮುನ್ನನೂ ಕೂಡ ಇದೇ ರೀತಿಯಾಗಿ ಮೆಕ್ಸಿಕೋ ಅಭಿಮಾನಿಗಳು ಈಕ್ವೆಡಾರ್ ತಂಡವನ್ನ ಕಾಡಿದ್ರಂತೆ. ಈಕ್ವೆಡಾರ್ ತಂಡದ ಆಟಗಾರರು ಉಳ್ಕೊಂಡಿದ್ದಂತ ಹೋಟೆಲ್ ಮುಂದೆ ಇದೇ ರೀತಿಯಾಗಿ ಇಡೀ ರಾತ್ರಿಯೆಲ್ಲ ರಂಪಾಟ ಮಾಡಿ, ಕಾರ್ ಆರನ್ನೆಲ್ಲ ಮಾಡಿ, ಅದಾದ್ಮೇಲೆ ಡ್ರಮ್ನೆಲ್ಲ ಬಾರಿಸ್ಬಿಟ್ಟು ಜೋರ ಕಿರ್ಚಾಡಿ ಪಟಾಕಿ ಎಲ್ಲ ಹೊಡೆದೆಲ್ಲ ಮಾಡಿದ್ರಂತೆ. ಈಕ್ವೆಡಾರ್ ತಂಡದವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಿಫಾ ಮಂಡಳಿಗೆ ದೂರನ್ನ ಕೂಡ ಕೊಟ್ಟಿದ್ರು. ಅದಾದ್ಮೇಲೆ ಕಂಪ್ಲೇಂಟ್ ಆದ ಬಳಿಕ ಇಂಗ್ಲೆಂಡ್ ತಂಡ ಎಲ್ಲಿ ಹೋಗುತ್ತೆ ಅಂದ್ರೆ ಮೆಕ್ಸಿಕೋ ತಂಡದ ವಿರುದ್ಧ ಯಾವ ಟೀಮ್ ಇರುತ್ತೆ ಮ್ಯಾಚು, ಅವ್ರು ಎಲ್ಲಿ ಉಳ್ಕೊಳ್ತಾರೆ ಅನ್ನುವಂತ ಒಂದು ಮಾಹಿತಿಯನ್ನ ಗೌಪ್ಯವಾಗಿ ಇಡುವಂತ ಕೆಲಸವನ್ನ ಮಾಡಿದ್ರು. ಆದ್ರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ಉಳ್ಕೊಂಡಿದ್ರು ಇವರು ಅನ್ನುವಂಥದ್ರ ಬಗ್ಗೆ ಸುದ್ದಿ ಹರಿದಾಡ್ತಿದ್ದ ಹಾಗೆ ಮೆಕ್ಸಿಕೋ ಫ್ಯಾನ್ಸ್ಗಳು ಆ ಒಂದು ಹೋಟೆಲ್ ಮುಂಭಾಗ ಹೋಗಿ ದೊಡ್ಡ ರಂಪಾಟವನ್ನ ಮಾಡಿದ್ರು. ಫಿಫಾ ವರ್ಲ್ಡ್ ಕಪ್ ಅಲ್ಲಿ ಈ ಬಾರಿ
ದೊಡ್ಡ ಮಟ್ಟದಲ್ಲಿ ಸಾಕಷ್ಟು ರೀತಿಯಾದಂತ ಚರ್ಚೆಗಳು ಆಗ್ತಾ ಇದಾವೆ. ಒಂದ್ ಕಡೆ ಪ್ರೀ ಕ್ವಾರ್ಟರ್ ಫೈನಲ್ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಗಲಾಟೆಗಳು ಆಗ್ತಾ ಇರುವಂತದನ್ನ ಕೂಡ ನಾವು ನೋಡ್ತಾ ಇದೀವಿ. ಕೆಲವು ಪ್ರಮುಖ ಆಟಗಾರನ ಟಾರ್ಗೆಟ್ ಮಾಡುವಂಥದ್ದು ಅಥವಾ ಆ ಟೀಮ್ ಅನ್ನೇ ಟಾರ್ಗೆಟ್ ಮಾಡುವಂಥದ್ದು, ಫ್ರಾನ್ಸಿಗೆ ಯಾವ ರೀತಿಯಾಗಿ ಕಿರಿಕ್ ಮಾಡಿದ್ರು ಆಪೋನೆಂಟ್ ಟೀಮ್ನವರು ನೋಡಿದಾರೆ ನೀವು ಕೂಡ. ಅದೇ ರೀತಿಯಾಗಿ ಇಲ್ಲೂ ಕೂಡ ಮಾಡುವಂತ ಪ್ರಯತ್ನ ಆಗಿದೆ, ಆದ್ರೆ ಆ ಪ್ರಯತ್ನ ಫಲಿಸಿಲ್ಲ. ನಿದ್ದೆಯ ವಿರುದ್ಧ ಮಾಡಿದಂತ ಯುದ್ಧದಲ್ಲಿ ಮೆಕ್ಸಿಕೋ ಸೋತಿದೆ. ಅದರ ಜೊತೆಗೆ ಸ್ಟೇಡಿಯಂನಲ್ಲೂ ಕೂಡ ಮೆಕ್ಸಿಕೋ ತಂಡ ಸೋತಿರುವಂಥದ್ದು. ಆಸೆ ಇರುತ್ತೆ ಎಲ್ಲಾ ಫ್ಯಾನ್ಸ್ಗಳಿಗೂ ಕೂಡ, ನಮ್ಮ ಟೀಮ್ ಗೆಲ್ಲಬೇಕು, ಈ ಸಲ ಕಪ್ ಅನ್ನ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ RCB ಅವರು ನಾವು ಎಷ್ಟು ವರ್ಷ ಸತತವಾಗಿ 17 ವರ್ಷಗಳ ಕಾಲ ಹೋರಾಟ ಮಾಡಿದ್ವಿ. ಅದರ ಜೊತೆಗೆ ಅಂದ್ರೆ ಆ ಒಂದು ಮ್ಯಾಚ್ ನಡೆಯುವಂತ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಜೋಶನ್ನ ತುಂಬ್ತಾ ಇದ್ರೆ ನಮ್ಮ ಟೀಮ್ಗೆ, ಎಲ್ಲದೂ ಗೊತ್ತಿರುವಂತದ್ದೇ. ಆದರೆ ಈ ರೀತಿಯಾಗಿನೂ ಕೂಡ ಮಾಡ್ಬೋದಾ? ಒಂದ್ ಟೀಮ್ ಅನ್ನ ಡಿಸ್ಟರ್ಬ್ ಮಾಡ್ಬೋದಾ? ಆ ಟೀಮ್ ನ ಕಾನ್ಸಂಟ್ರೇಷನ್ ಅನ್ನ ಹಾಳು ಮಾಡಿ ಪಂದ್ಯವನ್ನೇ ಬದಲಾಯಿಸುವಂತ ಒಂದು ಕೆಲಸವನ್ನ ಮಾಡಬಹುದಾ ಅನ್ನುವಂಥದ್ದಕ್ಕೆ ಒಂದು ಕೆಟ್ಟ ಸಂಪ್ರದಾಯಕ್ಕೆ ವೇದಿಕೆಯನ್ನ ಹಾಕೊಟ್ಟಂತಾಗಿದೆ ಮೆಕ್ಸಿಕೋ ಟೀಮ್. ಅದೇನಾದ್ರೂ ಇರ್ಲಿ, ಬಟ್ ಆಟಗಾರರ ಮೈಂಡ್ ಸೆಟ್ ಇರುತ್ತಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಯಾರು ಎಷ್ಟು ಸೌಂಡ್ ಮಾಡಿದ್ರು ಅನ್ನುವಂಥದ್ದಲ್ಲ, ಗಲಾಟೆ ಮಾಡಿದ್ರು ಅನ್ನುವಂಥದ್ದಲ್ಲ, ಯಾರು ಎಷ್ಟು ಗೋಲನ್ನ ಗಳಿಸಿದ್ರು ಅನ್ನುವಂಥದ್ರ ಮೇಲೆ ಪಂದ್ಯದ ಸೋಲು ಗೆಲುವು ಇರುತ್ತೆ. ಆ ಒಂದು ಸೈಕಲಾಜಿಕಲ್ ಗೇಮ್ ಅಲ್ಲೂ ಕೂಡ ಇಂಗ್ಲೆಂಡ್ ಆಟಗಾರರು ಗೆದ್ರು. ಮತ್ತು ಒಂದ್ ಕಡೆ ಸ್ಟೇಡಿಯಂನ ಒಳಗಡೆ ನಡೆದಂತ ಗೇಮ್ ನಲ್ಲೂ ಕೂಡ ಇಂಗ್ಲೆಂಡ್ ಆಟಗಾರರು ಗೆದ್ದು ತಾವೇನು ಅಂತ ಆಟಗಾರರು ಪ್ರೂವ್ ಅನ್ನ ಮಾಡಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.